ಹಾಯ್ ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ವೀಣಾ. ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಹೋಗ್ತಿರೋ ಜಾಗ ಅಂತಂದರೆ ಹಳೆ ಕಾಲದ ದೇವಸ್ಥಾನಕ್ಕೆ. ಇದು ಬರೋದು ವಿಜಯಪುರದಲ್ಲಿರುವ ತೊರ್ವಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೊಂಟೀನಿ. ಇದರದ್ದು ಇಂಟ್ರೆಸ್ಟಿಂಗ್ ಹೇಳ್ಬೇಕಂತಂದ್ರೆ ಸಣ್ಣ ಗುಹೆನಲ್ಲಿ ದೇವರು ಸ್ಥಾಪನಾ ಮಾಡಿದ್ದಾರೆ. ಅಲ್ಲಿ ಹೋಗ್ಬೇಕಂತಂತಂದ್ರೆ ಇಳ್ಕೊಂಡು ಹೋಗ್ಬೇಕಾಗ್ತಿತ್ತು. ಸ್ಟೆಪ್ ಇರ್ತಿದ್ದಿಲ್ಲ, ಲೈಟ್ ಇರ್ತಿದ್ದಿಲ್ಲ, ದೀಪ ಇಡ್ತಿದ್ರು ಅಲ್ಲಿಗೊಂದು ಇಲ್ಲಿಗೊಂದು. ಸ್ವಲ್ಪ ಬೆಳಕಿರ್ತಿತ್ತು. ಅದಕ್ಕೆ ನಾವು ಹಾದಿ ಹಾದಿ ಅಂದ್ಕೊಂಡು ಹೋಗ್ತಿದ್ವಿ. ಬಟ್ ಈಗ ತುಂಬ ಡೆವಲಪ್ ಮಾಡಿದ್ದಾರೆ ದೇವಸ್ಥಾನ. ಈಗ ನಾವು ಅಲ್ಲಿ ಇಳ್ಕೊಂಡು ಹೋಗ್ಲಿಕ್ಕೆ ಸ್ಟೆಪ್ಪು ಮಾಡಿದ್ದಾರೆ, ಆಮೇಲೆ ಲೈಟು ಮಾಡಿದ್ದಾರೆ. ಈಸಿಯಾಗಿ ಹೋಗಿ ಬಂದು ದರ್ಶನ ತಗೋಬೋದು. ಫುಲ್ ಡೆವಲಪ್ ಆಗಿದೆ. ಆಮೇಲೆ ನಾವು ದರ್ಶನ ತೊಗೊಂಡ್ಬಂದ್ವಿ. ಆ ದರ್ಶನ ತೊಗೊಂಡು ಬಂದು ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ಬೇಕಂತಂದ್ರೆ ಇದೇ ಜಾಗದಲ್ಲಿ ಮೊದಲನೇ ಸಲ ಕನ್ನಡದಲ್ಲಿ ರಾಮಾಯಣ ಬರೆದಿದ್ದಾರೆ. ಅದು ಕೇಳಿ ನಂಗೆ ತುಂಬ ಖುಷಿ ಆಯಿತು. ನಿಮಗೂ ಆಗಿರ್ತದೆ ಅಂದ್ಕೊಂಡಿನಿ ನಾನು. ಅದಾಗಿಂದ ತೀರ್ಥ ತಗೊಂಡು ಪ್ರದಕ್ಷಿಣೆ ಹಾಕಿ ಸಪೋತ್ ಕೂತಿದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ.